ಹಲೋ ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಪಿ ಸಿ ಎಕ್ಸಾಮ್ ಮುಗಿದ್ಮೇಲೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ, ಕಾಲ್ ಮಾಡ್ತಾ ಇದ್ರಿ. ಆಮೇಲೆ ಅದೇ ರೀತಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ಬೇಕಾದ್ರೆ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡ್ಬೇಕಾದ್ರೆ ಅಥವಾ ನಮ್ಮ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳಿರೋ ಆಧಾರದ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪಿ ಸಿ ಎಕ್ಸಾಮ್ ನಂತರ ಎಲ್ಲರ ಬಾಯಲ್ಲೇ ಒಂದೇ ಮಾತು, ಸರ್ ಎಲ್ಲ ಗೊತ್ತು ನನಗೆ, ನಾನು ಓದಿದ್ದೀನಿ, ಈ ಟಾಪಿಕ್ ಓದಿದ್ದೀನಿ, ಆದರೆ ನನಗೆ ಹಾಕಕ್ಕಾಗ್ತಾ ಇಲ್ಲ, ನನಗೆ ನೆನಪಾಗ್ತಾ ಇಲ್ಲ, ನನಗೆ ಟೈಮ್ ಸಾಲಲಿಲ್ಲ. ಅದನ್ನ ಈ ವಿಡಿಯೋದಲ್ಲೇ ಬಹಳ ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಾವು ಅದನ್ನ ಡಿಕೋಡ್ ಮಾಡಕ್ಕೆ ಹಾನೆಸ್ಟ್ ಆಗಿ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ. ಆಯ್ತಾ? ಯಾಕೆ ನಿಮಗೆ ಟೈಮ್ ಸಾಲಲಿಲ್ಲ, ಎಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರಿ, ಆ ಮಿಸ್ಟೇಕ್ ಅನ್ನ ಹೇಗೆ ನೀವು ಸರಿಪಡಿಸ್ಕೋಬಹುದು ಅನ್ನೋದನ್ನ ಇದರಲ್ಲಿ ನೋಡೋಣ. ಸೊ ಒಂದನೇದ್ದು, ಈ ಒಂದು ಟೈಮ್ ಶಾರ್ಟೇಜ್ ಆಗಿರೋದಕ್ಕೆ ನಾನು ಮೂಲತಃ 3 ಕಾರಣಗಳನ್ನ ಹುಡುಕಿದ್ದೀನಿ. ಒಂದನೇದು ಪೇಪರ್ ಡಿಸೈನ್. ಪೇಪರ್ ಟಫ್ ಇಲ್ಲ, ಸ್ವಲ್ಪ ಲೆಂತಿ ಇದೆ. ಯಾಕೆಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳು ಮ್ಯಾಥ್ಸ್ ದಿ ಫಾಲೋವಿಂಗ್ ಸ್ವಲ್ಪ ಜಾಸ್ತಿ ಇದಾವೆ. ನೀವು ಮೋಸ್ಟ್ ಆಫ್ ದಿ ಟೈಮ್ ಮೋಕ್ ಟೆಸ್ಟ್ ಬಿಡಿಸಿರ್ತೀರ, ಲ್ಯಾಕ್ ಆಫ್ ಮೋಕ್ ಟೆಸ್ಟ್ ಅಂತ ಕೊಟ್ಟಿದ್ದೀನಿ. ತುಂಬಾ ಜನ ಮೋಕ್ ಟೆಸ್ಟ್ ತಗೊಂಡಿರ್ತೀರಾ, ಬಿಡಿಸಿರ್ತೀರಾ. ನಾನು ನೋಡಿರುವಾಗೆ ಎಷ್ಟೋ ಮೋಕ್ ಟೆಸ್ಟ್ಗಳು ಹೇಗಿರುತ್ತೆ, ಒನ್ ಲೈನರ್ಸ್ ಕ್ವಶನ್ಸ್. ಆ ಥರದ ಕಾಲ ಹೋಯ್ತು. ಈಗೇನಿದ್ರು ಸ್ಟೇಟ್ಮೆಂಟ್ ವೈಸ್, ಓಕೆ, ಅಸೆಸ್ ಅಂಡ್ ರೀಸನ್, ಓಕೆ, ಓನ್ಲಿ 1 ಓನ್ಲಿ 2, ಪೇರ್ ಬೇಸ್ಡ್, ಆ ತರಹದ ಜಮಾನ ಬಂದಿದೆ ಈಗ. ಒನ್ ಲೈನರ್ ಹೊರಟೋಯ್ತು. ಯಾರು ನಮ್ಮ ಟೆಸ್ಟ್ ಸೀರೀಸ್ ತಗೊಂಡವರು ಒಂದ್ ಸ್ವಲ್ಪ ಜನ ನನಗೆ ಸ್ಟಾರ್ಟಿಂಗ್ ಅಲ್ಲೇ ತಗೊಂಡು ಒಂದಿನಕ್ಕೆ ಮೆಸೇಜ್ ಮಾಡಿದ್ರು, ಏನ್ ಸರ್ ಇಷ್ಟು ಲೆಂದಿ ಕ್ವಶನ್ಸ್ ಇದೆ, ಪಿ ಸಿ ಲೆವೆಲ್ಗೆ ಇಲ್ಲ ಸರ್, ಇದು ಕೆ ಎಸ್ ಲೆವೆಲ್ಗೆ ಇದೆ ಸರ್, ಇದು ಕೆ ಎಸ್ ಲೆವೆಲ್ ಬೇರೆನೇ ಇದೆ ಇನ್ನು ನಮ್ಮ ಟೆಸ್ಟ್ ಸೀರೀಸ್, ಅದು ಬೇರೆ. ನಾನು ಗ್ರೂಪ್ ಸಿ ಪಿ ಸಿ ಲೆವೆಲ್ಗೆ ಅಂತ ಮಾಡಿ ಟೆಸ್ಟ್ ಸೀರೀಸು. ಏನು ಸರ್ ಅಷ್ಟು ಟಫ್ ಇದೆ ಸರ್, ಅಷ್ಟು ಲೆಂದಿ ಇದೆ, ಬರುತ್ತಾ ಸರ್ ಆ ಥರ ಕ್ವಶನ್ಸು? ಸರ್ ಮಿಸ್ಗೈಡ್ ಮಾಡಿಬಿಡಿ ಸರ್ ಪ್ಲೀಸ್ ಅಂತ ನಂಗೆ ತುಂಬ ಜನ ಹೇಳಿದ್ರಿ. ನಾನು ಹೇಳಿದ್ದೆ, ಜಸ್ಟ್ ಫೋಕಸ್ ಮಾಡಿ ಓದಿ, ಸಿನಾಪ್ಸಸ್ ಅನ್ನ ಥರೋ ಆಗಿ ಓದಿ, ಟೈಮ್ ಅನ್ನ ನೀಟಾಗಿ OMR 5 ಆಪ್ಷನ್ OMR ಕೂಡ ಕೊಟ್ಟಿದ್ವಿ, ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಅವರಿಗೆಲ್ಲ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ. ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗಿದೆ, ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗಿಲ್ಲ. ಯಾಕನ್ನೋ ನಾನು ಹೇಳ್ತೀನಂತೆ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ, ಆಯ್ತಾ? ಸೊ ಈ ಪೇಪರ್ನ ವಿಶೇಷತೆ ಏನು? ಇದು ನಿಮ್ಮ ನಾಲೆಜ್ ಅನ್ನ ಟೆಸ್ಟ್ ಮಾಡಲ್ಲ, ನೀವೆಷ್ಟು ಓದಿದ್ದೀರಿ ಅನ್ನೋ ಟೆಸ್ಟ್ ಮಾಡಲ್ಲ. ಅದು ಇದ್ದೇ ಇರುತ್ತೆ. ನಿಮ್ಮ ಓದಿರುವಂತಹ ಎಷ್ಟು ರೀಡಿಂಗ್ ಮಾಡಿದ್ದೀರಾ, ಥಿಂಕಿಂಗ್, ನಿಮ್ಮ ಜ್ಞಾನದ ಮಟ್ಟ ಎಷ್ಟಿದೆ, ನಿಮ್ಮ ಕ್ಯಾಲ್ಕುಲೇಷನ್, ಎಕ್ಸಾಮ್ ಹಾಲಲ್ಲಿ ಯಾವ ಪ್ರಶ್ನೆಗಳನ್ನು ಬಿಡಬೇಕು, ಯಾವ ಪ್ರಶ್ನೆಗಳನ್ನು ಆಮೇಲೆ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಬೇಗನೆ ಹಾಕಬೇಕು ಅನ್ನೋದನ್ನ ನೀವು ಏನಾದರೂ ಕ್ಯಾಲ್ಕುಲೇಟ್ ಮಾಡಿ ಹೋಗಿದ್ದೀರಾ ಅನ್ನೋದೆಲ್ಲವನ್ನು ಕೂಡ ಇದು ಟೆಸ್ಟ್ ಮಾಡುತ್ತೆ. 3 ಒಂದೇ ಎಕ್ಸಾಮ್ ಅಲ್ಲಿ ಪರೀಕ್ಷೆ ಮಾಡಿದೆ. ಇದರಿಂದ ಏನಾಗುತ್ತೆ, ಯಾರು ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿರಂಗಿಲ್ಲ ಅವರು ಹೆಚ್ಚಿನ ಸಮಯವನ್ನ ತೆಗೆದುಕೊಂಡಿದ್ದೀರಾ. ಆಬ್ವಿಯಸ್ಲಿ ಹೆಚ್ಚಿನ ಸಮಯವನ್ನ ತೆಗೆದುಕೊಂಡಿದ್ದೀರಾ. ಪೇಪರ್ ಅಲ್ಲಿ ಹೇಳಿದ ರೀಡಿಂಗ್ ಲೋಡ್ ಜಾಸ್ತಿ ಇತ್ತು, ಲೆಂದಿ ಇತ್ತು, ಪೇಪರ್ ಟಫ್ ಇರಲಿಲ್ಲ. ಐ ಆಮ್ ಅಗೇನ್ ಟೆಲ್ಲಿಂಗ್, ಇಟ್ಸ್ ಅ ಮಾಡರೇಟ್ ಪೇಪರ್, ಟಫ್ ಇಲ್ಲ. ಯಾರು ಚೆನ್ನಾಗಿ ಓದಿದ್ದೀರಾ, ಯಾರು ಕ್ವಾಲಿಟಿ ಮೋಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದ್ದೀರಾ, ಯಾವ್ದಾದ್ರು ನಮ್ದಾಯ್ತು ಇನ್ನೊಂದಾಯ್ತು ಯಾವ್ದಾದ್ರು, ಅವ್ರಿಗೆ ಇದು ಟಫ್ ಆಗಿಲ್ಲ. ಓಕೆನಾ? ಹಲವಾರು ಪ್ರಶ್ನೆಗಳು 2-3 ಸಾಲುಗಳು ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಿತ್ತು. ನೀವೆಲ್ಲ ಒನ್ ಲೈನರ್ಸ್, ಶಾರ್ಟ್ ಪಾಯಿಂಟ್ಸ್ ಬುಕ್ಸ್, ಶಾರ್ಟ್ ಪಾಯಿಂಟ್ ನೋಟ್ಸ್ ಓದಿ ಹೋಗಿರ್ತೀರ. ಅದು ಹೇಗಾಗುತ್ತೆ, ನೀವು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನ ಬಿಡಿಸ್ಬೇಕಂದ್ರೆ ನಿಮ್ಮ ಅನಾಲಿಟಿಕಲ್ ಥಿಂಕಿಂಗು ಜಾಸ್ತಿ ಇರಬೇಕು ಸ್ನೇಹಿತರೆ. ಅನಾಲಿಟಿಕಲ್ ಥಿಂಕಿಂಗ್ ಯಾವಾಗ ಜಾಸ್ತಿ ಬರುತ್ತೆ, ನೀವು ಅರ್ಥ ಮಾಡ್ಕೊಂಡು ಓದಿದಾಗ, ಎಸೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಓದಿದಾಗ ನಿಮ್ಮ ಅನಾಲಿಟಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಹೇಳಿಕೆ ರೂಪ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ತೀರಾ. ಒನ್ ಲೈನರ್ ನೋಟ್ಸ್, ಒನ್ ಲೈನರ್ ಬುಕ್ಸ್ ಡೋಂಟ್ ಹೆಲ್ಪ್ ಯು. ಹಾರ್ಡ್ ಅನ್ನಿಸ್ಬೋದು, ಬಟ್ ಇದು ಸತ್ಯ. ಓಕೆ, ಸ್ಟೇಟ್ಮೆಂಟ್ ವೈಸ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇದ್ದಾಗ ನೀವು ಆಪ್ಷನ್ಸ್ ಕೂಡ ಓದಬೇಕಾಗತ್ತೆ.
ಸೊ ಎಲ್ಲವನ್ನು ಮಾಡ್ಬೇಕಾ ಸೈಮಲ್ಟೇನಿಯಸ್ಲಿ ಅಂದ್ರೆ ನಿಮ್ಮ ಸ್ಪೀಡ್ ಕೂಡ ಕಮ್ಮಿ ಆಗುತ್ತೆ. ನೀವ್ಯಾಕೆ ಒನ್ ಲೈನರ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಒನ್ ಲೈನರ್ಸ್ ಕ್ವಶನ್ಸ್, ಒನ್ ಲೈನರ್ಸ್ ಬುಕ್ಸ್ ಜಾಸ್ತಿ ಓದಿದ್ದೀರಾ ಅಲ್ವಾ? ಅದು ಹೆಲ್ಪ್ ಆಗಲ್ಲ, ಖಂಡಿತ ಹೆಲ್ಪ್ ಆಗಲ್ಲ. ಅದ್ರ ಜೊತೆಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳ ಜೊತೆಗೆ ಇನ್ನೂ ಒಂದು ಮಿಸ್ಟೇಕ್ ಆಗಿದೆ, ತುಂಬಾ ಜನ ಮಾಡಿರ್ತೀರಾ. ಇದನ್ನ ನಾನು ಮುಂಚಿನ ಒಂದಿಷ್ಟು ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ಟಿದ್ದೆ. ನನಗೆ ಅವಾಗವಾಗ ತಲೆ ತಿಂತಾರಂತ ನಾನು ಅಂತ ಇದ್ದೆ, ಏನಪ್ಪ ಎಷ್ಟು ಕೇಳ್ತೀರಾ ನೀವು ಅಂತಿದ್ದೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳಿದ್ದನ್ನ ನೀಟಾಗಿ ಫಾಲೋ ಮಾಡಿದ್ದಾರೆ. ಓಕೆ, ಈ ಟೆಸ್ಟ್ ನಾನು ಒಂದು 7ರಿಂದ 8 ಜನ ಐ ಪಾಯಿಂಟ್ ಇಟ್ ಔಟ್. ಅವ್ರು ಯಾವಾಗಲೂ ಸರ್ ಕ್ವಶನ್ ಪೇಪರ್ ಹಾಕಿ, ಸರ್ ಆ ಕ್ವಶನ್ ಹಂಗಿದೆ, ಸರ್ ಈ ಕ್ವಶನ್ ಹಿಂಗಿದೆ, ಸರ್ ಇದು ಬರುತ್ತಾ, ಸರ್ ಇದು ಬರಲ್ವಾ ಅಂತ ನಾನು ಕ್ವಶನ್ ಮಾಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಮಾಡಿ, ಇದು ಹೀಗಿದೆ, ಇದು ಹೀಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೆ. ಅವ್ರಿಗೆ ಅದನ್ನು ಕೂಡ ಹೇಳಿದ್ದೆ, ನೋಡ್ಕೊಂಡು ಅಟೆಂಡ್ ಮಾಡಿ. ಮೆಂಟಲ್ ಎಬಿಲಿಟಿಗೆ ಸ್ವಲ್ಪ ಟೈಮ್ ಕೊಟ್ಟು ಲೇಟಾಗಿ ಅಟೆಂಡ್ ಮಾಡಿ, ಫಸ್ಟಿಗೆ ಅಟೆಂಡ್ ಮಾಡಿಬಿಡಿ ಅಂತಲೂ ಹೇಳಿದ್ದೆ ನಾನು. ಮೆಂಟಲ್ ಎಬಿಲಿಟಿ ಈಸಿ ಇದೆ, ಕಷ್ಟ ಇಲ್ಲ. ಬಟ್ ಏನಿದೆ, ಟೈಮ್ ಕನ್ಸ್ಯೂಮಿಂಗ್, ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೆ. ಅದಕ್ಕೆ ನೀವು ಮಧ್ಯದ ಸಮಯವನ್ನು ಇದಕ್ಕೆ ಇಡಬಾರ್ದು, ಫಸ್ಟಿಗೂ ಇಡಬಾರ್ದು, ಲಾಸ್ಟಲ್ಲಿ ಇಡಿ. ಸೊ ಬಾರ್ ಗ್ರಾಫ್ ಇದೆ ಒಂದಿಷ್ಟು ಕಡೆ, ಡಿಸ್ಟೆನ್ಸ್, ಸ್ಪೀಡ್, ಟೈಮ್ಸ್ ಇದಾವೆ, ಕೋಡಿಂಗ್, ಡಿಕೋಡಿಂಗ್, ಅರೇಂಜ್ಮೆಂಟ್, ಸೊಲ್ಯೂಷನ್ಸ್, ಕ್ಯಾಲೆಂಡರ್ ಇವೆಲ್ಲ ಇದಾವೆ. ಟೈಮ್ ಕನ್ಸ್ಯೂಮಿಂಗ್, ಈಸಿ ಬಟ್ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಟೈಮ್ ಕನ್ಸ್ಯೂಮಿಂಗ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಫಸ್ಟಿಗೆ ಮಾಡಬಾರ್ದು. ಇನ್ ಕೇಸ್ ನಿಮಗೆ ಒಂದೊಂದು ಕ್ವಶನ್ ಪೇಪರ್ ಫಸ್ಟಿಗೆ ಇದೆ, ನಾನು ಸಾಲ್ವ್ ಮಾಡಿದ್ದೆ ಒಂದು ಯಾವುದೋ ಪೇಪರು, ಅದ್ರಲ್ಲಿ ಫಸ್ಟಿಗೆ 10 ಕ್ವಶನ್ಸ್ ಇತ್ತು, ಮಾಡಬಾರ್ದು. ಯು ಶುಡ್ ಗಿವ್ ಟೈಮ್ ಲೇಟರ್. ಅದೇ ರೀತಿ ಕರೆಂಟ್ ಅಫೇರ್ಸ್ ಕೂಡ ಹೇಗಿತ್ತು ಗೊತ್ತಾ, ಇನ್ಸ್ಟಂಟ್ ರೀಕಾಲ್ ಪೇಪರ್ ಆಗಿತ್ತು. ನೆನಪಿದ್ರೆ 20 ಸೆಕೆಂಡು, ನೆನಪಿಲ್ಲ ಅಂದ್ರೆ 2 ನಿಮಿಷ, ನೆನಪಿದ್ರೆ 20 ಸೆಕೆಂಡ್, ನೆನಪಿಲ್ಲ ಅಂದ್ರೆ 2 ನಿಮಿಷ. ಎಕ್ಸಾಂಪಲ್ ಕೊಡ್ತೀನಿ. ಪ್ಯಾರಾಒಲಂಪಿಕ್ಸ್, ನಾನ್ HK ಪೇಪರ್ ಅಲ್ಲಿ ಪ್ಯಾರಾಒಲಂಪಿಕ್ಸ್ ಯಾವಾಗ ಫಸ್ಟ್ ಟೈಮ್ ರೋಮ್ ಅಂತ ಇತ್ತು, ಇಯರ್ ಕೊಟ್ಟಿದ್ರು. ಅದೇ ರೀತಿ ಒಲಿಂಪಿಕ್ ನ ಮೋಟೋ ಕೇಳಿದ್ರು. ಏನ್ ಕೇಳಿದ್ರು? ಒಲಿಂಪಿಕ್ ನ ಮೋಟೋ. ಅದು ನೀವು ಯಾವಾಗಾದ್ರು ಓದಿರಿ? ಇಲ್ಲ. ಈಗೇನು ಒಲಿಂಪಿಕ್ ಬಗ್ಗೆ ಏನಾದ್ರು ನ್ಯೂಸ್ ಬಂದಿದೆಯಾ? ಇಲ್ಲ. ಅದು ಬಟ್ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್, ಅದು ಎವರ್ಗ್ರೀನ್ GK ಅಂತ ಹೇಳ್ತೀವಿ. ಆ ತರದ ಪ್ರಶ್ನೆಗಳನ್ನ, ಅಯ್ಯೋ ಒಲಿಂಪಿಕ್ ಮೋಟೋ ಓದಿದ್ದೀನಲ್ಲ, ನನ್ನ GK ಬುಕ್ ಅಲ್ಲಿ ಬರ್ತಾ ಇಲ್ಲ ನೆನಪು, ಆ ತರ ನೆನಪು ಬರ್ದೇ ಇದ್ರೆ ಮುಂದೆ ಹೋಗ್ಬೇಕು. 2 ನಿಮಿಷ ವೇಸ್ಟ್ ಮಾಡಬಾರ್ದು. ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, 2 ನಿಮಿಷ ವೇಸ್ಟ್ ಮಾಡಬಾರ್ದು, ಬರ್ದೇ ಇದ್ರೆ ಮುಂದೆ ಹೋಗ್ತಾ ಇರ್ಬೇಕು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲೇನೆ ನಿಮ್ಮ ಟೈಮ್ ವೇಸ್ಟ್ ಆಗಿದೆ. ನಿಮ್ಮ ಟೈಮ್ ಎಲ್ಲೆಲ್ಲಿ ವೇಸ್ಟ್ ಆಗಿದೆ, ಯಾಕಾಗಿದೆ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತ ನಿಮ್ಮ ಅನುಸಾಕ್ಷಿಗೆ ಕೇಳ್ಕೊಳ್ಳಿ, ಅದು ಗೊತ್ತಿರುತ್ತೆ. ಮ್ಯಾಚ್ ದಿ ಫಾಲೋವಿಂಗ್ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿನೇ ಇತ್ತು. ಫಸ್ಟ್ 2 ಮ್ಯಾಚ್ ದಿ ಫಾಲೋವಿಂಗು, 1ನೇ ಲಿಸ್ಟ್ ಓದಬೇಕು, 2ನೇ ಲಿಸ್ಟ್ ಓದಬೇಕು, 1ನೇದು ಇದಕ್ಕೆ, 2ನೇದು ಇದಕ್ಕೆ, 3ನೇದು ಇದಕ್ಕೆ, 4ನೇದು ಇದಕ್ಕೆ ಅಂತ ನೋಡಬೇಕು ಅಲ್ವಾ? ಅಲ್ಲಿಗೆ ನಿಮಗೆ 60 to 90 ಸೆಕೆಂಡ್ಸ್ ಅಂದ್ರೆ 1 ರಿಂದ 1.5 ಮಿನಿಟ್ ಹೊರಟೋಯ್ತು. ಹೇಗೆಂದ್ರೆ ಇವು ಫ್ಯಾಕ್ಟ್ಸ್, 4 ಫ್ಯಾಕ್ಟ್ಸ್ ಅಂದ್ರೆ 1 ಕ್ವಶನ್ ಕೇಳುವಲ್ಲಿ 4 ಕ್ವಶನ್ ಕೇಳುವಲ್ಲಿ 1 ಕ್ವಶನ್ ಕೇಳಿದಾನೆ. ಆ ಥರದ್ದು ಎಷ್ಟು 5 ರಿಂದ 6 ಮ್ಯಾಚ್ ದಿ ಫಾಲೋವಿಂಗ್ ಇದೆ ಅಲ್ವಾ? ರೈಟ್. ನಿಮ್ಮ ಟೆಸ್ಟ್ ಸೀರೀಸ್ ಯಾವ್ದು ಬಿಡಿಸಿರ್ತೀರಾ ಅಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ ಇರಬೇಕು, ವೆರಿ ಇಂಪಾರ್ಟೆಂಟ್. ಅಥವಾ ಪೇರ್ ಬೇಸ್ಡ್ ಕ್ವಶನ್ಸ್ ಆದ್ರೂ ಇರಬೇಕು, ಯಾಕಂದ್ರೆ ಟ್ರೆಂಡ್ ಅದು ಇದೆ ಅಲ್ವಾ? ಅದೇ ರೀತಿ ಸ್ಟೇಟ್ಮೆಂಟ್ ವೈಸ್, ಆಸ್ ಆಫ್ ನಾವು ನಾನು ಹೇಳಿದಾಗೆ ಸ್ಟೇಟ್ಮೆಂಟ್ ವೈಸ್ ಜಾಸ್ತಿ ಇತ್ತು. ಅದು ಕೂಡ 4 ಹೇಳಿಕೆಗಳು, ABCD ಅಂತ 4 ಹೇಳಿಕೆ, ಆಪ್ಷನ್ಸ್ ಮತ್ತೆ 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ ಆಪ್ಷನ್, A and B, B and C, C and D, ABC, ಈ ತರ ಆಪ್ಷನ್ಸ್. ಯಾವ್ದು ಸರಿ ಯಾವ್ದು ತಪ್ಪು ಎಲಿಮಿನೇಷನ್ ಮಾಡ್ಬೇಕಾಗತ್ತೆ. ಎಲಿಮಿನೇಷನ್ ಟೆಕ್ನಿಕ್ ಯಾರು ಕಲ್ತಿರ್ತೀರಾ, ಇದನ್ನ ಮೋಸ್ಟ್ ಆಫ್ ದಿ UPSC ಆಸ್ಪಿರೆಂಟ್ಸು ಈ ಎಲಿಮಿನೇಷನ್ ಟೆಕ್ನಿಕ್ಸ್ ಅನ್ನ ಕಲ್ತಿರ್ತೀರಾ. ಇಲ್ಲಿರೋರಿಗೆ ಕಷ್ಟ, ಇಲ್ಲಿರೋರಿಗೆ ಕಷ್ಟ. ಕಲ್ತ್ಕೊಳ್ಳಿ. ಡೈರೆಕ್ಟ್ ಕ್ವಶನ್ಸ್ ಬರಲ್ಲ, ಯು ಹ್ಯಾವ್ ಟು ಎಲಿಮಿನೇಟ್. ಎಲಿಮಿನೇಷನ್ ನಿಂಗೆ ನಾಲೆಜ್ ಇಂದ ಎಲ್ಲ ಹಾಕ್ತೀನಿ ಅಂದ್ರೆ ತಪ್ಪು. ಯು ಹ್ಯಾವ್ ಟು ನೋ ದಿ ಟ್ರಿಕ್ಸ್ಗಳನ್ನ ಕಲಿಬೇಕು, ಅದು ಕೂಡ ಬಹಳ ಇಂಪಾರ್ಟೆಂಟು. ನಿಜವಾದ ಕಾರಣ ಪೇಪರ್ ಅಲ್ವೇ ಅಲ್ಲ. ನಾನು ಹೇಳ್ತೀನಿ ಪೇಪರ್ ಲೆಂದಿ ಇದೆ, ಎಸ್ ಲೆಂದಿ ಇದೆ. ಹಾಗಂತ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಸ್ಕೋರ್ಡ್ ಅರೌಂಡ್ 73, 74, 73, 74 ತೆಗೆದಿದ್ದಾರೆ. ಅವ್ರ ಹೆಸರು ರಾಕೇಶ್ ಅಂತ ಹೇಳಿ. ಓಕೆ, ಅವ್ರು ನನಗೆ ಫೋನ್ ಮಾಡಿದ್ರು. ಅವ್ರು ನಮ್ಮ ವಿಜಯ ಮಾರ್ಗದರ್ಶಿ ಸ್ಟೂಡೆಂಟ್. ಅಲ್ಲಿ ವಿಜಯ ಮಾರ್ಗದರ್ಶಿ ಅಂತ ಹೇಳಿ PC ಟೆಸ್ಟ್ ಸೀರೀಸ್ಗಿನ ಮುಂಚೆನೆ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಗ್ರೂಪ್ C ಮತ್ತೆ
AO ಸಲುವಾಗಿ ಅಂತ ಹೇಳಿ ಇವನ್ ನೋಟಿಫಿಕೇಶನ್ ಆಗಿರಲಿಲ್ಲ. ಅವಾಗ ಸುಮಾರು ಒಂದು 50 ಜನ ತಗೊಂಡಿದ್ರು ಬೇರೆ ಬೇರೆ ಎಕ್ಸಾಮ್ಸಿಗೆ ಓದ್ಕೊಳ್ಳಿ. ಅಲ್ಲಿ ಒಂದಿಷ್ಟು ನೋಟ್ಸ್ ಕೂಡ ಕೊಟ್ಟಿದ್ವಿ, ಪೊಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ, ಕನ್ನಡ, ಹಿಸ್ಟ್ರಿ, ಜೋಗ್ರಫಿ ಬಿಟ್ಟು, ಸೈನ್ಸ್ ಬಿಟ್ಟು ಮಿಕ್ಕಿದ 4 ಸಬ್ಜೆಕ್ಟ್ ನೋಟ್ಸ್ ಇತ್ತು. ರ್ಯಾಂಕ್ ಬೂಸ್ಟರ್ ನೋಟ್ಸ್ ನಮ್ದು ಕೊಟ್ಟಿದ್ವಿ, ಪ್ಲಸ್ ಟೆಸ್ಟ್ ಆಲ್ಮೋಸ್ಟ್ ಸೇಮ್ ಇದೆ. PC ಟೆಸ್ಟ್ ಕೂಡ ಅಲ್ಲೂ ಕೊಟ್ಟಿದ್ವಿ, ಅದೇ ಲೆವೆಲ್ ಟೆಸ್ಟ್, ಗ್ರೂಪ್ ಸಿ ಲೆವೆಲ್ ಟೆಸ್ಟ್. ಅವ್ರು ನೀಟಾಗಿ ಬಿಡಿಸಿದ್ರು. ಪ್ರತಿ ಟೆಸ್ಟ್ ಆದ್ಮೇಲೆ ನಮ್ಗೆ ಹೇಳೋರು, ಸರ್ ಇದು ಹಿಂಗೆ, ಸರ್ ಹಿಂಗೆ ಅಂತ ಹೇಳಿ. ಮೋಕ್ ಟೆಸ್ಟ್ ಅನ್ನ ಯಾರು ಚೆನ್ನಾಗಿ ಮಾಡಿದೀರಾ, ಚೆನ್ನಾಗಿ ರಿವೈಸ್ ಮಾಡಿದೀರಾ, ಅದನ್ನ ಅನಲೈಸ್ ಮಾಡಿದೀರಾ, ಆಫ್ಟರ್ ಈಸ್ ಟೆಸ್ಟ್ ನೀವು ಅನಲೈಸ್ ಮಾಡಿದ್ರೆ ನಿಮಗೆ ಇದು ಕಷ್ಟ ಆಗಲ್ಲ. ಯಾರು ಕ್ವಾಲಿಟಿ ಮೋಕ್ ಟೆಸ್ಟ್ ಅನ್ನ ಬಿಡಿಸಿಲ್ಲ ಅವರಿಗೆ ಕಷ್ಟ. ಕ್ವಾಲಿಟಿ ಅಂದ್ರೆ ಹೇಗೆ ಸರ್ ಅಂತ ಕೇಳಬಹುದು. ಅಲ್ಲಿ ಮ್ಯಾಚ್ ಫಾಲೋಯಿಂಗ್ ಇರಬೇಕು, ಸ್ಟೇಟ್ಮೆಂಟ್ ವೈಸ್ ಇರಬೇಕು, ಲೆಂದಿ ಸ್ಟೇಟ್ಮೆಂಟ್ಸ್ ಇರಬೇಕು, ಅಸೆಸೆಂಟ್ ರೀಜನ್ ಇರಬೇಕು, ಎಲ್ಲ ತರಹದ ಪ್ರಶ್ನೆಗಳು ಅಲ್ಲಿರಬೇಕು. ಮೂಲತಃ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಆಗಿದ್ರೆ ಇನ್ನೂ ಒಳ್ಳೆಯದು. ಆ ಮೋಕ್ ಟೆಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಆಗಿದ್ರೆ ಇನ್ನೂ ಒಳ್ಳೆಯದು. ಯಾರು ಮೋಕ್ ಟೆಸ್ಟ್ ಬಿಡಿಸಿಲ್ಲ ಅಲ್ವಾ, ನೀವೇನ್ ಮಾಡಿರ್ತೀರಾ ಅಂತ ಹೇಳ್ತೀರಾ, ಅಥವಾ ಮೋಕ್ ಟೆಸ್ಟ್ ತಗೊಂಡಿರ್ತೀರಾ ಬಟ್ ಪ್ರಾಪರ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಿರಂಗಿಲ್ಲ ಎಷ್ಟೋ ಜನ. ನಾನು ಈಗ ನಮ್ದು PC ಟೆಸ್ಟ್ ಸೀರೀಸ್ 120 ಜನ ತಗೊಂಡಿದ್ದೀರಾ. ಈ 120 ಜನರಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಅಲ್ವಾ, ನಿಮ್ಮ ಹಾನೆಸ್ಟ್ ಆಗಿ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ಎಲ್ಲ ಮೋಕ್ ಟೆಸ್ಟ್ ನ ನೀವು ಬಿಡಿಸಿದ್ದೀರಾ ಅಂತ ಹೇಳಿ. ಎಲ್ಲ ಮೋಕ್ ಟೆಸ್ಟ್ ಅನ್ನ ಬಿಡಿಸಿದ್ದೀರಾ 120 ಜನನು. ಎಲ್ಲ 23 ಪ್ಲಸ್ 1 ಎಕ್ಸ್ಟ್ರಾ ಕೊಟ್ಟಿದ್ವಿ, 24 ಟೆಸ್ಟ್ ಕೊಟ್ಟಿದ್ವಿ. ಎಲ್ಲವನ್ನು ಹಾನೆಸ್ಟ್ ಆಗಿ ಕೂತ್ಕೊಂಡು 1.5 ಗಂಟೆಗಳ ಕೂತ್ಕೊಂಡು OMR ಇಟ್ಕೊಂಡು ಅಟೆಂಪ್ಟ್ ಮಾಡಿದ್ದೀರಾ. ಮಾಡಿದ್ರೆ ನಿಮಗೆ ನಿಜ ಕಷ್ಟ ಆಗಿರಂಗಿಲ್ಲ. ನಾನು ಬರ್ದು ಕೊಡ್ತೀನಿ ಅದನ್ನ, ಹಾನೆಸ್ಟ್ ಆಗಿ ಹೇಳಿ. ಓಕೆ, ಯಾರು ಮೋಕ್ ಟೆಸ್ಟ್ ಬಿಡಿಸಿಲ್ಲ, ಉದ್ದಕ್ಕೂ 1 ರಿಂದ 100 ಕ್ವಶನ್ ವರ್ಗು ಓದ್ತಾ ಹೋಗ್ತೀರಾ. ಇನ್ ಬಿಟ್ವೀನ್ ಟಫ್ ಕ್ವಶನ್ಸ್ ಬರುತ್ತೆ, ಮೆಂಟಲ್ ಎಬಿಲಿಟಿ ಬರುತ್ತೆ, ಅಲ್ಲ ಸ್ಟ್ರಕ್ ಆಗ್ತೀರಾ, ಅರ್ಧ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ವೇಸ್ಟ್ ಮಾಡಬಾರ್ದು, ಬಹಳ ಇಂಪಾರ್ಟೆಂಟ್. ವೇಸ್ಟ್ ಮಾಡಬಾರ್ದು ಟೈಮ್. ಗೊತ್ತಿಲ್ಲ ಅಂದ್ರೆ ಮುಂದೆ ಹೋಗ್ತಾ ಇರ್ಬೇಕು. ಅದಕ್ಕೆ 3 ರೌಂಡ್ ಅಲ್ಲಿ ಬಿಡಿಸ್ಬೇಕು. ಅದು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ. 3 ರೌಂಡ್ಸ್ ಅಲ್ಲಿ ನೀವು ಟೆಸ್ಟ್ ಅನ್ನ ಬಿಡಿಸ್ಬೇಕು. ಯಾರು ಮೋಕ್ ಟೆಸ್ಟ್ ಬಿಡಿಸಿರ್ತೀರಾ, ಸೀರಿಯಸ್ ಇರ್ತೀರಾ, ಅವ್ರಿಗೆ ಗೊತ್ತಿರುತ್ತೆ. ಯೂಶುವಲಿ ಪ್ಯಾಟರ್ನ್ ಹೆಂಗಿರುತ್ತೆ ಗೊತ್ತಾ, 1, 2, 3 ಈಸಿ ಇರುತ್ತೆ, ಒಂದ್ ಸ್ವಲ್ಪ ಮಾಡರೇಟ್ ಇರುತ್ತೆ, ಒಂದು 10 ರಿಂದ 20 ಟಫ್ ಕೊಟ್ಬಿಟ್ಟಿರ್ತಾರೆ, ಲಾಸ್ಟ್ ಅಲ್ಲಿ ಮತ್ತೆ ಈಸಿ ಇರುತ್ತೆ. ಇದೇ ಪ್ಯಾಟರ್ನ್ ಇರುತ್ತೆ ಕ್ವಶನ್ ಪೇಪರ್ ಮೋಸ್ಟ್ ಆಫ್ ದಿ ಟೈಮ್. ಅಗೇನ್ ಎಲ್ಲಾ ಸೀರೀಸ್ ಹೇಳಲ್ಲ, ಒಂದಿಷ್ಟು ಸೀರೀಸ್. ನೀವು ಇನ್ ಬಿಟ್ವೀನ್ ಎಲ್ಲಿ ಟಫ್ ಝೋನ್ ಒಳಗೆ ಬಂದು ಸಿಕ್ಕಾಕಂತೀರಲ್ವಾ, ಮುಗ್ದೋಯ್ತು. ಲಾಸ್ಟ್ ಅಲ್ಲಿ ಈಸಿ ಕ್ವಶನ್ಸ್ ಉಳಿದೋಗುತ್ತೆ. ಸರ್ ನನಗೆ 70 ಕ್ವಶನ್ ಓದಕ್ಕಾಯ್ತು ಸರ್, ನನಗೆ 60 ಕ್ವಶನ್ ಓದಕ್ಕಾಯ್ತು ಸರ್ ಅಂತ ತುಂಬಾ ಜನ ಹೇಳ್ತಾ ಇದ್ರು. ನೀವು 100 ಕ್ವಶನ್ನೇ ಓದಿಲ್ಲ. ನೀವು ಕರೆಕ್ಟು ರಾಂಗ್ ಮಾಡೋದು ಸೆಕೆಂಡರಿ. 100 ಕ್ವಶನ್ ನಿಮ್ಗೆ ಓದಕ್ಕಾಗಿಲ್ಲ ಅಂದ್ರೆ ನಿಮ್ಮ ರೀಡಿಂಗ್ ಸ್ಲೋ ಇದೆ. ಅದನ್ನ ಜಾಸ್ತಿ ಮಾಡ್ಕೋಬೇಕು ಬೈ ಪ್ರಾಕ್ಟೀಸಿಂಗ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಬೈ ಪ್ರಾಕ್ಟೀಸಿಂಗ್ ದಿ ಮೋಕ್ ಟೆಸ್ಟ್. ಇದರಿಂದ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹಾಳಾಗೋಗುತ್ತೆ ಅಲ್ವಾ. ಇದಾಗಬಾರದು, ಬಹಳ ಇಂಪಾರ್ಟೆಂಟು. ನೋಡಿ, ನಮ್ದು KE ಸ್ಪೆಷಲ್ ಗ್ರೂಪ್ ಸಿ ಟೆಸ್ಟ್ ಸೀರೀಸು ಶುರು ಆಗಿದೆ. ಜಸ್ಟ್ 9 ಡೇಸ್ ಆಯ್ತು, ಅರೌಂಡ್ 11 ಡೇಸ್ ಆಯ್ತು. 3 ಟೆಸ್ಟ್ ಮುಗಿದಿದೆ, 3 to 4 ಟೆಸ್ಟ್ ಆಗಿದೆ ಈಗ ನಮ್ದು. ಓಕೆನಾ. ಟೋಟಲ್ ನಿಮಗೆ 32 ಟೆಸ್ಟ್ ಇರುತ್ತೆ. ಓಕೆನಾ. 32ರಲ್ಲಿ ನಿಮಗೆ 24 GK ಇರುತ್ತೆ, 8 ಕಮ್ಯುನಿಕೇಶನ್ ಇರುತ್ತೆ. ಈ GK ನಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಇರುತ್ತೆ. ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್ ಪಂಚಾಯತ್ ರಾಜ್, ಮುನ್ಸಿಪಾಲಿಟಿ ಅವೆಲ್ಲ ಇರುತ್ತೆ. ಆಮೇಲೆ 6 ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. ಓಕೆನಾ. ಒಂದು ಬಜೆಟ್ ಸರ್ವೆ ಇರುತ್ತೆ. ಓಕೆ, ಇವೆಲ್ಲವೂ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. 24, 8 ಕಮ್ಯುನಿಕೇಶನ್ ಅಲ್ಲಿ, ಒಂದು ಕನ್ನಡ, ಒಂದು ಇಂಗ್ಲಿಷು, ಒಂದು ಕಂಪ್ಯೂಟರು, ಪ್ಲಸ್ 5 ಫುಲ್ ಲೆಂತ್ ಟೆಸ್ಟ್. ಆಮೇಲೆ ಇದರಲ್ಲಿ 5 ಫುಲ್ ಲೆಂತ್ ಟೆಸ್ಟ್ GK ಗ್ರೂಪ್ ಸಿ VAO ಲೆವೆಲ್, ಗ್ರೂಪ್ ಸಿ ಲೆವೆಲ್ ಕಂಪ್ಲೀಟ್. VAO, ಲ್ಯಾಂಡ್ ಸರ್ವೇಯರು ಯಾವ್ದಕ್ಕಾದ್ರೂ ಆಗುತ್ತೆ GK. ಆಯ್ತಾ. ಇದೆಲ್ಲವೂ ಯಾರು ನಮ್ಮ ಓಲ್ಡ್ ಸ್ಟೂಡೆಂಟ್ ಇದ್ದೀರಾ, ಆಲ್ರೆಡಿ ನಾನು ಹೇಳಿದ್ದೀನಿ, ನಮ್ದು ಯಾವುದೇ ಕೋರ್ಸ್ ತಗೊಂಡಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ ಕೋರ್ಸ್ ತಗೊಂಡಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಆಕ್ಚುಯಲ್ ಫೀಸ್ ಬಂದು ಇದರದ್ದು 1750. ನಮ್ಮ ಯಾರು ಓಲ್ಡ್ ಸ್ಟೂಡೆಂಟ್ ಇದ್ದೀರಾ ಅವ್ರಿಗೆ 1550. ಓಲ್ಡ್ ಸ್ಟೂಡೆಂಟ್ ಯಾರು ಗ್ರೂಪ್ ಸಿ ನಮ್ದು ಕಮ್ಯುನಿಕೇಶನ್ ಕೋರ್ಸ್ ತಗೊಂಡಿದ್ದೀರಾ, ನಿಮ್ಗೆ 32 ಟೆಸ್ಟ್ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್. ನಮ್ದು ಎಕ್ಸ್ಪ್ಲನೇಷನ್ನೇ ನಮ್ಮ ವಿಶೇಷತೆ. ಅಲ್ಲಿಂದ ಎಷ್ಟು ಪ್ರಶ್ನೆಗಳು ಬಂದಿವೆ ವಿತ್ ಪ್ರೂಫ್ ನಾನು ತಗೊಂಡ್ಬರ್ತೀನಿ ಒಂದು ವಿಡಿಯೋನ. ನಮ್ಮ ಎಕ್ಸ್ಪ್ಲನೇಷನ್ ಇಂದ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ, ಎಲ್ಲಿ ಎಕ್ಸಾಮಲ್ಲಿ ಟ್ರ್ಯಾಪ್ ಆಗ್ತೀರಾ, ಎಲ್ಲಿ ನಿಮಗೆ ಕಷ್ಟ ಆಗುತ್ತೆ, ಅದೆಲ್ಲವನ್ನು ಕೂಡ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೀಟಾಗಿ ಕೊಟ್ಟಿದ್ದೀವಿ. ಒಂದು ಮಾಡೆಲ್ ಪೇಪರ್, ಎಕ್ಸ್ಪ್ಲನೇಷನ್ ಎಲ್ಲವೂ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಿ.
ಆಯ್ತಾ, ಹೋಗಿ ನೋಡಿ ಗೊತ್ತಾಗುತ್ತೆ. ಸ್ಪೆಷಲ್ ಸಿಲೆಬಸ್ ನಾವು ಗ್ರೂಪ್ಸ್, ಕರೆಂಟ್ ಅಫೇರ್ಸ್, ಬಜೆಟ್ ಸರ್ವೆ, ಕೆ ಸ್ಪೆಷಲ್ ಸಿಲೆಬಸ್ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. 100 ಕ್ವಶನ್ಸ್ ಟೆಸ್ಟ್ ಇರುತ್ತೆ ಎಲ್ಲವನ್ನು ನಾವು PDF ಫಾರ್ಮ್ ಅಲ್ಲಿ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇದು ಇಂಪಾರ್ಟೆಂಟ್ ಆಯ್ತಾ. ಸೊ ಇದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಮೋಕ್ ಟೆಸ್ಟ್ ಮಾಡಿರ್ತಾರಲ್ಲ ನಮ್ಮ ಸ್ಟೂಡೆಂಟ್ಸ್, ಯಾರು ಜೆನ್ಯೂನ್ ಆಗಿ ನೀವು ಮೋಕ್ ಟೆಸ್ಟ್ ಮಾಡಿದ್ದೀರಾ ಇದರ ವ್ಯಾಲ್ಯೂ ನಿಮ್ಗೆ ಗೊತ್ತಿರುತ್ತೆ. ಯಾರು ಜೆನ್ಯೂನ್ ಆಗಿ ಮಾಡಿದಿರಲ್ವ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಈಸಿ ಕ್ವಶನ್ಸ್ ನ ಯೂಶಲಿ ಏನ್ ಮಾಡ್ತಾರೆ, ಫಸ್ಟ್ ರೌಂಡ್ ಅಲ್ಲಿ ಗೊತ್ತಿರೋದು ಮಾತ್ರ ಈಸಿ. ಫಸ್ಟ್ ರೌಂಡ್ ಅಲ್ಲಿ ಗೊತ್ತಿರೋದು ಎಷ್ಟಿರುತ್ತಪ್ಪ, ಒಂದು 30 to 40 ಕ್ವಶನ್ಸ್ ಇರುತ್ತೆ. ಟಪ್ ಮುಗಿಸ್ಬಿಡ್ತೀರಾ ಅರ್ಧ ಗಂಟೆ 40 ಮಿನಿಟ್ಸ್ ಅಲ್ಲಿ. ಓಕೆನಾ. ಆಮೇಲೆ ಟಫ್ ಕ್ವಶನ್ಸ್ ಲೇಟರ್ ಇಡಬೇಕು. ಓಕೆನಾ, ಲೇಟರ್ ಇಡಬೇಕು. ಆಮೇಲೆ ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಏನು ಗೊತ್ತೇ ಇಲ್ಲ ಅನ್ನುವಂಥದ್ದು ಯಾವ್ದಾದ್ರು ಎಲಿಮಿನೇಷನ್ ಟೆಕ್ನಿಕ್ ಅಥವಾ ಗೆಸ್ ವರ್ಕ್, ಲಾಜಿಕಲ್ ಗೆಸ್ಸು ಈ ಥರದ್ದು ಇರುತ್ತೆ. ಎಲ್ಲಾನು ನಾಲೆಜ್ ಬೇಸ್ ಇಂದಾನೆ ಹಾಕ್ತಿರಾಗಲ್ಲ. ಎಲಿಮಿನೇಷನ್ ಟೆಕ್ನಿಕ್ ವರ್ಕ್ ಆಗುತ್ತೆ, ಲಾಜಿಕಲಿ ಗೆಸ್ ಮಾಡ್ಬೋದು ಅಲ್ವಾ. ಯು ಕ್ಯಾನ್ ಡೂ ಅವೆಲ್ಲವೂ ಮೋಕ್ ಟೆಸ್ಟ್ ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಒಂದು ಪ್ರಶ್ನೆಗೆ 1 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳೋ ಹಾಗೆ ಇಲ್ಲ. ಓಕೆನಾ. 3ನೇ ರೌಂಡ್ ಅಲ್ಲಿ 15 ನಿಮಿಷ ನೀವು ಉಳಿಸ್ಕೋಬೇಕು. ಓಕೆನಾ. 1 hour 1/4 ಗಂಟೆ ಮುಗಿಸ್ಬೇಕು. 15 ನಿಮಿಷ ಓವರ್ ಆಲ್ ಎಲ್ಲ A B ಕರೆಕ್ಟ್ ಹಾಕಿದಿನ, C ಹಾಕಿದಿನ ನೋಡ್ಕೋಬೇಕು. ಸೈನು ಗೀನು ಏನಿರ್ತಾವೆ ಎಲ್ಲ ಫೈನಲ್ ರಿವ್ಯೂ ಮಾಡ್ಕೋಬೇಕು. ಈ ಸೆಕೆಂಡ್ ರೌಂಡ್ ಅಲ್ಲಿ ಅಥವಾ ಥರ್ಡ್ ರೌಂಡ್ ಅಲ್ಲಿ ಏನಾದ್ರು ಉಳಿದಿದ್ರೆ ಇನ್ನೊಂದ್ 2-3 ಹಾಕ್ಬೋದಾ ಅಂತ ಚೆಕ್ ಮಾಡ್ಬೇಕು. ಈ ರೀತಿ ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ ಅಂತ ಯಾರು ಬಿಡಿಸಿರ್ತೀರಾ ಅವ್ರಿಗೆ ಖಂಡಿತ ಸಹಾಯ ಆಗಿರುತ್ತೆ. ಮೋಕ್ ಟೆಸ್ಟ್ ಮಾಡಿರಂಗಿಲ್ಲ ಅವ್ನು ಏನ್ ಮಾಡ್ತಾನೆ ಹೇಳಿದ್ನಲ್ಲ, 1ರಿಂದ ಲಾಸ್ಟ್ ವರೆಗೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ, ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತಾನೆ, ಸ್ಕಿಪ್ ಮಾಡೋದೇ ಇಲ್ಲ. ಅಲ್ಲೇ ಸ್ಟ್ರಕ್ ಆಗಿಬಿಡ್ತಾನೆ. ಅಯ್ಯೋ ಇದು ಬರ್ತಾ ಇಲ್ಲ, ನಾನು ಟ್ರೈ ಮಾಡ್ತೀನಿ, ನನ್ನ ಈಗೋ ಹರ್ಟ್ ಆಗುತ್ತೆ, ನಾನು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ಬಿಟ್ಟಿರ್ತೀನಿ ಸಿಕ್ಕಾಪಟ್ಟೆ. ನೋಡಿ, ಬರದೇ ಇದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ ಬಿಟ್ಟು ಹೋಗ್ತಾ ಇರ್ಬೇಕು. ಅದೇ ರೀತಿ ಯಾವ್ದಾದ್ರು ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ ಇದ್ರೆ ಬಿಟ್ಟು ಹೋಗ್ತಾ ಇರ್ಬೇಕು. ಆಮೇಲೆ ಬಂದು ನೋಡ್ಕೋಬಹುದು ಅದನ್ನ. ಅದು ಬಿಟ್ಟು ಲಾಸ್ಟ್ ಅಲ್ಲಿ ಯಾವುದೋ ಒಂದು 10 ಈಸಿ ಇರುತ್ತೆ ಅದನ್ನ ಬಿಟ್ಟು ಬಂದಿದ್ದೀರಾ. ತುಂಬಾ ಜನ ಸ್ಕಿಪ್ ಮಾಡೋಕ್ ಹೆದರ್ತೀರಾ, ಅಲ್ಲೇ ಆಂಗ್ಸೈಟಿ ಆಗ್ಬಿಡುತ್ತೆ, ಅದರಿಂದ ಸ್ಪೀಡ್ ಕೂಡ ಲೋ ಆಗುತ್ತೆ. ಯಾಕಂದ್ರೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀರಾ ಚಕ್ರವ್ಯೂಹದಲ್ಲಿ. ಇದು ಆಗಬಾರದು, ಇಂಪಾರ್ಟೆಂಟು. ಎಕ್ಸಾಮ್ ಅಲ್ಲಿ ಸೈಕಾಲಜಿ ಹೇಗೆ ವರ್ಕ್ ಆಗ್ತೈತೆ ನೋಡಿ. ಕ್ಲಾಕ್ ಹಾಕಿರ್ತಾರೆ ನಿಮ್ ಮುಂದೆ, ಗೋಡೆ ಮೇಲೆ ಯೂಶಲಿ ಕ್ಲಾಕ್ ಹಾಕಿರ್ತಾರೆ. ನೀವು ಗಡಿಯಾರ ಹಾಕೊಂಡು ಹೋಗಕ್ಕಾಗಲ್ಲ ಅಲ್ವಾ. ಕ್ಲಾಕ್ ನೋಡ್ತೀರಾ, ಅಯ್ಯೋ ಅಲ್ಲಿ ½ hour ಆಯ್ತು, 1 hour ಆಯ್ತು, ಅಯ್ಯೋ ಅಂತ ಹಿಂಗೆ ನೋಡ್ತೀರಾ. ಪ್ಯಾನಿಕ್, ಮತ್ತೆ ಸ್ಲೋ ರೀಡಿಂಗ್, ಮತ್ತೆ ಮಿಸ್ಟೇಕ್ಸ್ ಇಂದ ಮತ್ತೆಷ್ಟು ಪ್ಯಾನಿಕ್. ಓಕೆ, ಪ್ಯಾನಿಕ್ ಇಂದ ಸರ್ಕಲ್ ಹೊಡೆದು ಮತ್ತೆ ಪ್ಯಾನಿಕ್ಗೆ ಬರ್ತೀರಾ. ಯಾರಿಗಿದಾಗುತ್ತೆ? ನೀಟಾಗಿ ಪ್ರಾಕ್ಟೀಸ್ ಮಾಡದೇ ಇದ್ರೆ. ನೀವು ನಮ್ದೇ ತಗೊಳ್ಳಿ ಅಂತ ನಾನು ಹೇಳಲ್ಲ. ಯು ಕ್ಯಾನ್ ಪ್ರಾಕ್ಟೀಸ್ ಎನಿ ಟೆಸ್ಟ್ ಸೀರೀಸ್, ಕ್ವಾಲಿಟಿ ಟೆಸ್ಟ್ ಸೀರೀಸು ನಿಮ್ದು ಇತ್ತಂದ್ರೆ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಮ್ದೇ ತಗೊಳ್ಳಿ ಅಂತಲೂ ನಾನು ಹೇಳಕ್ ಹೋಗಲ್ಲ. ಮುಂದಿನ ಒಂದು KE ಎಕ್ಸಾಮ್ಸ್ ಏನು ಬರ್ತಾ ಇದೆ, ಲ್ಯಾಂಡ್ ಸರ್ವೇಯರು ಅಥವಾ VAO ಆಗಿರ್ಬೋದು, ನೆಕ್ಸ್ಟ್ ESI ಬರುತ್ತೆ, PSI ಬರುತ್ತೆ, ಯಾವುದೇ ಆಗಿರ್ಬೋದು, ಅಟ್ಲೀಸ್ಟ್ 1 ಅಥವಾ 2 ಮೋಕ್ ಟೆಸ್ಟ್ ವೀಕ್ಲಿ ನೀವು ವಾರಕ್ಕೆ 1 ಅಥವಾ 2 ಮೋಕ್ ಟೆಸ್ಟ್ ಅನ್ನ ಬರೀಲೇಬೇಕು. ವಾರ 1 or 2 ಮೋಕ್ ಟೆಸ್ಟ್ ಅನ್ನ ಬರೀಲೇಬೇಕು. ವಿತ್ OMR 5 ಆಪ್ಷನ್ಸ್ OMR ನೆನ್ಪಿಟ್ಕೊಳ್ಳಿ. 5 ಆಪ್ಷನ್ OMR ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಆನ್ಲೈನ್ ತಗೊಂಡು ಆಮೇಲೆ ಇನ್ನೂ ಒಂದು ನೋಡಿ, ಯಾವ ಟೆಸ್ಟ್ ನೀವು ಆನ್ಲೈನ್ ತಗೋತೀರಾ OMR ಜೊತೆಗೆ ಯಾಕೆ ಪ್ರಾಕ್ಟೀಸ್ ಮಾಡಂತ ಇದ್ದೀನಿ ಅಂದ್ರೆ, ಈಗ 4 ಬಬಲ್ ಇರುತ್ತೆ, ಈಗ 4 ಇರುತ್ತಲ್ಲಪ್ಪ, 5 ಇರುತ್ತೆ. ನೀವು B ಹಾಕ್ಬೇಕಾಗಿರುತ್ತೆ. B ಹಾಕೊಂಡು C ಹಾಕ್ಬಿಡ್ತೀರಾ. ಈ ಥರದ ಮಿಸ್ಟೇಕ್ 1 or 2 ಮಾಡೇ ಇರ್ತೀರಾ. A ಹಾಕದ್ B ಹಾಕ್ತೀರಾ, B ಹಾಕದ್ C ಹಾಕ್ತೀರಾ, ಸಮಥಿಂಗ್ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ. ಅದಕ್ಕೆ ಆನ್ಲೈನ್ ತಗೊಳ್ಳಿ. ಆದ್ರೆ ನಿಮಗೆ ಆ ಕ್ವಶನ್ ಪೇಪರು PDF ಅಲ್ಲಿ ಬಿಡಿಸಕ್ಕೆ ಅನುಕೂಲ ಇರಬೇಕು ಅಂತದನ್ನ ಮಾತ್ರ ತಗೊಳ್ಳಿ. ಅಂತದ್ ಬೇರೆದು ಇದೆ, ನಮ್ದಂತೂ PDF ಫಾರ್ಮ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲೇ ಕೊಡ್ತೀವಿ. ನೀವು ಪ್ರಿಂಟ್ ತಗೊಂಡು ಆರಾಮಾಗಿ ಬಿಡಿಸಬಹುದು. 3 ರೌಂಡ್ ಸ್ಟ್ರಾಟಜಿನ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಕ್ವಶನ್ ಸೆಲೆಕ್ಷನ್ ಯಾವ್ದು ಬಿಡಬೇಕು ಅನ್ನೋದನ್ನ ಎಕ್ಸಾಮ್ ಅಲ್ಲಿ ತಿಳ್ಕೊಬೇಕು. ನೀವು ಮೋಕ್ ಟೆಸ್ಟ್ ಅಲ್ಲಿ ತಿಳ್ಕೊಬೇಕು. ನೀವು 100ಕ್ಕೆ 100 ಹಾಕಕ್ ಹೋಗಿಲ್ಲ ಅಲ್ಲಿ ಅಂತ ಶೂರ್ ಇದಾರೆ. 100ಕ್ಕೆ 100 ಕ್ವಶನ್ಸ್ ಹಾಕೋ ಶೂರರು ಬೇಡ ನಮಗೆ. ನಿಮ್ಗೆ ಎಷ್ಟು ಬೇಕಪ್ಪ, 75ರಿಂದ 80, ಅಥವಾ ಈಗ ನೀವು ಲಿಸ್ಟ್ ಅಲ್ಲಿ ಇರ್ಬೇಕಂದ್ರೆ 70ರಿಂದ 75 ಮಾರ್ಕ್ಸ್ ಇದ್ರೆ ಸಾಕಲ್ವಾ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ, GM, OBC, SC ST ಏನಾದ್ರೂ ಇರಿ, 70ರಿಂದ 75 ಮಾರ್ಕ್ಸ್ ಒಳಗಡೆ ನೀವು ಇದೀರಾ ಅಂದ್ರೆ ನಿಮ್ಮನ್ನ ಲಿಸ್ಟ್ ಇಂದ ಹೊರಗಡೆ ಚಾನ್ಸಸ್ ವೆರಿ ಲೆಸ್. ಅದರಲ್ಲೂ ಕ್ಯಾಟಗರಿ ಇದ್ರೆ ಚಾನ್ಸಸ್ ಆರ್ ವೆರಿ ಹೈ ಟು ಸೆಲೆಕ್ಟ್. ಓಕೆನಾ. ಸೊ ಹೀಗಾಗಿ 100ಕ್ಕೆ 100 ನಾನು ಕರೆಕ್ಟ್ ಆಗ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಯ್ತಾ. ದಿಸ್ ಸ್ಟ್ರಾಟಜಿ ಯು ಹ್ಯಾವ್ ಟು. ಟೈಮ್ ಈಸ್ ನಾಟ್ ಎನಫ್ ವಾಸಂಟ್ ದಿ ಪ್ರಾಬ್ಲಮ್. ಟೈಮ್ ಸಾಲಿಲ್ಲ ಅನ್ನೋ ಸಮಸ್ಯೆ ಅಲ್ಲ, ನೀವು ಕರೆಕ್ಟಾಗಿ ಅಪ್ರೋಚ್ ಮಾಡಿಲ್ಲ ಅನ್ನೋದೇ ಸಮಸ್ಯೆ. ಸಮಯವನ್ನ ಹೇಗೆ ಬಳಸಿದ್ದೀರಾ, ಆ 1.5 ಗಂಟೆಯನ್ನ ನೀವು ಹೇಗೆ ಬಳಸಿದ್ದೀರಾ ಅನ್ನೋದೇ ಸಮಸ್ಯೆ.
ಮೋಕ್ ಟೆಸ್ಟ್ ಬಿಡಿಸ್ತೀರಲ್ವಾ ಎಕ್ಸಾಮ್ ಹಾಲಲ್ಲಿ ಏನೇನು ಮಿಸ್ಟೇಕ್ ಮಾಡ್ತೀರಾ ಅದು ಇಲ್ಲೇ ಮಾಡ್ಬಿಡಿ, ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಎಲ್ಲ ಮಿಸ್ಟೇಕ್ಸು, ಮೋಕ್ ಟೆಸ್ಟಲ್ಲೇ ಮಾಡ್ಬಿಡಿ ಆಯ್ತಾ. ಮೋಕ್ ಟೆಸ್ಟ್ ಏನಫ್ ಆಗಿ ಬಿಡಿಸಿ ಮತ್ತೆ ಈ ಮಿಸ್ಟೇಕ್ಸು ಆಗದೆ ಇರೋ ಥರ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಯಾರಿಗೆ ಟೆಸ್ಟ್ ಸೀರೀಸ್ ಸೇರ್ಬೇಕಂತ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಹೇಳಿನಲ್ಲ ಓಲ್ಡ್ ಸ್ಟೂಡೆಂಟ್ಸ್ಗೆ 1350 rupees. ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಯಾವುದೇ ಕೋರ್ಸ್ ತೊಗೊಂಡಿರಿ ನೀವು, ಆ್ಯಪಲ್ಲಿ ಆದ್ರೂ ತೊಗೊಂಡು ಎಲ್ಲಾದ್ರೂ ತೊಗೊಂಡಿರಿ, ಇದನ್ನ ಆ್ಯಪಲ್ಲಿ ಇಲ್ಲ, ಇದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತೀವಿ. ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ನಾವು ನಿಮಗೆ ಪೇಮೆಂಟ್ ಮೆಥಡ್ಸು ಕಳಿಸ್ತೀವಿ, ಅದಾದಮೇಲೆ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಓಕೆನಾ. ನಾರ್ಮಲ್ ಸ್ಟೂಡೆಂಟ್ಸ್ಗೆ 1750, 32 ಟೆಸ್ಟ್ ಇರುತ್ತೆ ಓವರಾಲ್. ಸಬ್ಜೆಕ್ಟ್ ವೈಸು, ಕಮ್ಯುನಿಕೇಷನು, KA ಸ್ಪೆಷಲ್ ಸಿಲೆಬಸ್ಸು, ಮೆಂಟಲ್ ಅಬಿಲಿಟಿ, 5 GK ಫುಲ್ ಲೆಂತು ಎಲ್ಲವೂ ಇರುತ್ತೆ ಇದರಲ್ಲಿ. ಕರೆಂಟ್ ಅಫೇರ್ಸು, ಬಜೆಟಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ, ಸ್ಪೆಷಲ್ ಸಿಲೆಬಸ್ಗೂ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪು ಡೌನ್ಲೋಡೇಬಲ್ ಇರುತ್ತೆ, ಪ್ರಿಂಟ್ ತೊಗೊಂಡು ನೀವು ಬಿಡಿಸ್ಬೋದು. ಸರ್ 32 ಟೆಸ್ಟ್ 1350 ಸರ್, ಬೇರೆ ಕಡೆ ಎಲ್ಲ ಕಮ್ಮಿ ಇದೆ ಸರ್. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಇದೆ, ಅವನ್ನ ಹುಡುಕಿ ತೆಗೆದು ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಮಾಡಿ ನೀಟಾಗಿ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ವಿತ್ ಡಿಕೋಡಿಂಗ್ ಅಪ್ರೋಚ್ ಕೊಟ್ಟಿದ್ವಿ. ಪ್ರತಿ ಕ್ವಶನಿಗೂ ಡಿಕೋಡಿಂಗ್ ಅಪ್ರೋಚ್ ಕೊಟ್ಟಿದ್ದೀವಿ. ಇದನ್ನ ಯಾರು ಕೊಟ್ಟಿಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಂದರೆ ಒಂದು ಕ್ವಶನ್ ಯಾಕೆ ಸರಿ ಯಾಕೆ ತಪ್ಪು, ಅದ್ರ ರಿಲೇಟೆಡ್ ಎಕ್ಸ್ಪ್ಲನೇಷನು, ಎಕ್ಸಾಮ್ ಟ್ರ್ಯಾಪ್ ಪಾಯಿಂಟ್ಸ್, ಎಲ್ಲಿ ತಪ್ಪುಗಳನ್ನು ಮಾಡ್ತೀರಾ, ಅದೇ ರೀತಿ ವಾಟ್ ಶುಡ್ ಬಿ ಮೋರ್ ರೀಡ್ ಅರೌಂಡ್ ದ್ಯಾಟ್ ಟಾಪಿಕ್, ಆ ಪ್ರಶ್ನೆ ಸುತ್ತಲೂ ಇನ್ನು ಏನೇನು ಓದಬೇಕು ಇದನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇದು ಎಲ್ಲೂ ಯಾವ ಒಂದು ಟೆಸ್ಟ್ ಫಾರ್ಮೆಟಲ್ಲಿ ಇದಿಲ್ಲ, ನಾವು ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೀವಿ. ಅಷ್ಟು ಟೆಸ್ಟ್ ಬಿಡಿಸಿ ನಾವು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನು ನೀಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಓಕೆ, ವಿತ್ ಪ್ರೂಫ್ ನಮಗೆ ಶೀಘ್ರದಲ್ಲೇ ಆ ಒಂದು ವಿಡಿಯೋನ ತೊಗೊಂಡು ಬರ್ತೀನಿ. ನಾವು ಕೊಟ್ಟಿದ್ದು ಎಕ್ಸಾಮಲ್ಲಿ ಬಂದಿದ್ದು ಅಂತ ಹೇಳಿ ಒಂದು ವಿಡಿಯೋನ ತೊಗೊಂಡು ಬರ್ತೀನಿ. ಯು ಶುಡ್ ವೇಟ್ ಆಯ್ತಾ. ಸೊ ಯಾರಿಗೆ ಸೇರ್ಬೇಕಂತ ಇದೆ ಈ ನಂಬರಿಗೆ ಕರೆ ಮಾಡಿ ನೀವು ಜಾಯಿನ್ ಆಗ್ಬೋದು. ಇದಿಷ್ಟು ಈ ಹೊತ್ತಿನ ವಿಶೇಷ. ಥ್ಯಾಂಕ್ ಯು, ಧನ್ಯವಾದಗಳು.